ನಮಸ್ಕಾರ, ನಾನು ನಿಮ್ಮ ಟಿ.ಎಂ. ಗೌಡ. ಫೆಬ್ರವರಿ 15ರಂದು ಚುನಾವಣಾ ಬಾಂಡ್ಗಳ ಕುರಿತು ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪು ರಾಷ್ಟ್ರ ರಾಜಕಾರಣದಲ್ಲಿ ತೀವ್ರ ಸಂಚಲನಕ್ಕೆ ಕಾರಣವಾಗಿದೆ. ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ರಾಜಕೀಯ ಪಕ್ಷಗಳಿಗೆ ಧನ ಸಹಾಯ ನೀಡಲು ತರಲಾದ ಚುನಾವಣಾ ಬಾಂಡ್ ಇದು ಅಸಂವಿಧಾನಿಕ, ಸಂವಿಧಾನ ಒಪ್ಪುವಂತಹ ನಡೆ ಅಲ್ಲ ಎಂದು ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಏಪ್ರಿಲ್ 12, 2019 ನಂತರ ಯಾವೆಲ್ಲ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ಯಾವ ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಬಾಂಡ್ಗಳನ್ನು ಖರೀದಿಸಿ ನೀಡಿದ್ದಾರೆ ಎನ್ನುವ ಮಾಹಿತಿಯನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕು ಎಂದು ತೀರ್ಪು ನೀಡಿದೆ. ಆದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 3 ವಾರಗಳ ಅವಧಿಯಲ್ಲಿ ಈ ಒಂದು ಮಾಹಿತಿಯನ್ನು ಸಲ್ಲಿಸುವುದಕ್ಕೆ ಆಗುವುದಿಲ್ಲ, ಮತ್ತಷ್ಟು ಕಾಲಾವಕಾಶ ನೀಡಬೇಕು ಎಂದೇಳಿ ಪುನಃ ಸುಪ್ರೀಂ ಕೋರ್ಟ್ ಕದ ತಟ್ಟಿದೆ SBI. ಹಾಗಾದ್ರೆ SBI ಬ್ಯಾಂಕ್ನ ಈ ಗೊಂದಲಕಾರಿ ನಡೆಯ ಇಂದಿನ ಕರ್ತೃ ಯಾರು? IT, ED ಕೇಳಿದ್ರೆ ಗಂಟೆಯಲ್ಲೇ ಮಾಹಿತಿ ನೀಡುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯಾರ ಕಳ್ಳಾಟ ಬಯಲಾಗುವುದನ್ನು ತಡೆಯಲು ಈ ರೀತಿಯಲ್ಲಿ ನಡೆದುಕೊಳ್ಳುತ್ತಿದೆ? ದೇಶದ ಅತಿ ದೊಡ್ಡ ಬ್ಯಾಂಕ್ ಒಂದು ರಾಜಕೀಯ ಪಕ್ಷದ ಪರವಾಗಿ ನಿಂತಿದೆಯಾ? ಮಾಹಿತಿಗಳು ಕಂಪ್ಯೂಟರ್ ನಲ್ಲಿದ್ದರೂ ಕೂಡ ಮಾಹಿತಿ ನೀಡಲು 3 ತಿಂಗಳ ಸಮಯ ಬೇಕಿದೆಯಾ? ಯಾರ ಕಪ್ಪು ಹಣ ಎಂದು ಹೇಳಲು ಹೆದರಿಕೆ ಏಕೆ? ಕಪ್ಪು ಕುಳಗಳ ಪರವಾಗಿ ದೇಶದ ವಿಶ್ವಾಸಯುತ ಬ್ಯಾಂಕ್ ಅವರ ರಕ್ಷಣೆಗೆ ನಿಂತಿದೆಯಾ? ಸುಪ್ರೀಂ ಕೋರ್ಟ್ ಅನ್ನು ಯಾಮಾರಿಸುವ ಚಾಣಾಕ್ಷತನ SBI ಬ್ಯಾಂಕ್ ಪ್ರದರ್ಶನ ಮಾಡುತ್ತಿದೆಯಾ? ಹೌದು. ಈಗೊಂದು ಪ್ರಶ್ನೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 3 ತಿಂಗಳ ಕಾಲಾವಧಿಗಾಗಿ ಸುಪ್ರೀಂ ಕೋರ್ಟ್ ಕದ ತಟ್ಟಿರುವ ಪ್ರಸಂಗವನ್ನು ಗಮನಿಸಿದ್ರೆ ಎಲ್ಲ ಪ್ರಶ್ನೆಗಳು ಸಹಜವಾಗಿ ಶ್ರೀಸಾಮಾನ್ಯನ ಆದಿಯಾಗಿ ತಿಳಿಯುವಂತಹ ವಿಚಾರ. ಸುಪ್ರೀಂ ಕೋರ್ಟ್ ಅಂದು ಹೇಳಿದ್ದಾದ್ರೂ ಏನು? ಮುಂದಿನ 1 ವಾರದ ಒಳಗೆ ಅಂದ್ರೆ ಮಾರ್ಚ್ 13ರ ಒಳಗೆ ಚುನಾವಣಾ ಆಯೋಗವು ತನ್ನ ಅಧಿಕೃತ ವೆಬ್ಸೈಟ್ ನಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೀಡುವ ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕು ಎಂದು ನಿರ್ದೇಶನ ನೀಡಿತ್ತು. ಅಲ್ಲಿ ಮುಂದುವರೆದು ಇನ್ನೂ ಒಂದು ಸಂಗತಿ ನೀಡುತ್ತೆ. ಯಾವ ರಾಜಕೀಯ ಪಕ್ಷ ಮತ್ತು ಯಾವ ವ್ಯಕ್ತಿ ಅಥವಾ ಕಂಪನಿ ಚುನಾವಣಾ ಬಾಂಡ್ಗಳ ಮೂಲಕ ಎಷ್ಟು ದೇಣಿಗೆ ನೀಡಿದೆ ಎಂಬುದನ್ನು ಜನರು ತಿಳಿದುಕೊಳ್ಳಬೇಕು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೆರಗು ಎಂದು ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಅಂದು ಕೇಂದ್ರ ಸರ್ಕಾರ ಯಾವ ರೀತಿ ವಾದ ಮಾಡಿತ್ತು? ಚುನಾವಣಾ ಬಾಂಡ್ಗಳ ಮೂಲಕ ದೇಣಿಗೆ ನೀಡಿದವರ ವಿವರ ಮತ್ತು ದೇಣಿಗೆ ಪಡೆದ ರಾಜಕೀಯ ಪಕ್ಷಗಳ ವಿವರ ನೀಡುವ ಅಗತ್ಯವಿಲ್ಲ, ಇದು ಜನಸಾಮಾನ್ಯರಿಗೆ ತಿಳಿದುಕೊಳ್ಳುವ ಅವಶ್ಯಕತೆ ಇಲ್ಲ ಎನ್ನುವ ತನ್ನ ಮೊಂಡು ವಾದವನ್ನು ಸುಪ್ರೀಂ ಕೋರ್ಟ್ ಮುಂದೆ ಕೇಂದ್ರ ಸರ್ಕಾರ ವಾದಿಸಿತ್ತು. ಇದನ್ನು ಅಲ್ಲಗಳೆದ ಸುಪ್ರೀಂ ಕೋರ್ಟ್ ಮಾರ್ಚ್ 6ರ ಒಳಗಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಂಪೂರ್ಣ ಮಾಹಿತಿಯನ್ನು ನೀಡಬೇಕಾಗಿದೆ. ಆದರೆ ಈ ಮಾಹಿತಿಯನ್ನು ನೀಡಲು ಸುಪ್ರೀಂ ನೀಡಿದ 3 ವಾರಗಳ ಸಮಯ ಸಾಕಾಗುವುದಿಲ್ಲ. ಜೂನ್ 30ರವರೆಗೆ ನಮಗೆ ಕಾಲಾವಕಾಶ ಕೊಡಬೇಕು ಎನ್ನುವ ಅರ್ಜಿಯನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ ಮುಂದಿಟ್ಟಿದೆ. 3 ತಿಂಗಳ ಕಾಲಾವಧಿ ಯಾಕೆ ಬೇಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ? ಅದಕ್ಕೆ ಕೆಲವು ಕಾರಣಗಳನ್ನು ಕೂಡ ಅರ್ಜಿಯಲ್ಲಿ ಬಹಳ ಸ್ಪಷ್ಟವಾಗಿ SBI ಬ್ಯಾಂಕ್ ಹೇಳುತ್ತೆ. ಕಾರಣ ನಂಬರ್ 1, ಯಾರಿಗೆ ದೇಣಿಗೆಗಳ ಮೊತ್ತ ನೀಡಲಾಗಿದೆ ಎನ್ನುವುದು ಪತ್ತೆ ಹಚ್ಚುವುದಕ್ಕೆ ಮತ್ತು ಅದನ್ನು ಹೊಂದಿಸುವುದಕ್ಕೆ ಸಮಯ ತೆಗೆದುಕೊಳ್ಳುತ್ತೆ. ಯಾವ್ಯಾವ ರಾಜಕೀಯ ಪಕ್ಷಗಳಿಗೆ ಯಾವ ಸಂಸ್ಥೆ ಅಥವಾ ವ್ಯಕ್ತಿ ದೇಣಿಗೆ ನೀಡಿದ್ದಾನೆ ಅನ್ನೋದನ್ನ ಎರಡನ್ನೂ ಕೂಡ ಸಮೀಕರಿಸಬೇಕಿದೆ. ಅದಕ್ಕೆ ಬಹಳಷ್ಟು ಸಮಯ ಹಿಡಿಯುತ್ತೆ. ಹೀಗಾಗಿ 3 ತಿಂಗಳ ಅವಧಿಯನ್ನು ಹೆಚ್ಚುವರಿಯಾಗಿ ನೀಡಿ ಎನ್ನುವ ಮೊದಲನೆಯ ವಾದವನ್ನು SBI ಮಂಡಿಸಿದೆ. ಹಾಗಾದ್ರೆ 2ನೇ ವಾದ ಏನು? 22,217 ಚುನಾವಣಾ ಬಾಂಡ್ಗಳನ್ನು ಡಿಕೋಡ್ ಮಾಡಿ ಕಂಪೈಲ್ ಮಾಡಿಕೊಂಡು ನಂತರ ಅವುಗಳನ್ನು ಹೊಂದಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ 3 ತಿಂಗಳ ಅವಧಿ ಬೇಕು ನಮಗೆ. ಹಾಗಾದ್ರೆ 3ನೇ ಕಾರಣ ಏನು? 44,434 ದಾಖಲೆಗಳ ಪರಿಶೀಲನೆ ಮಾಡಬೇಕಾಗಿದೆ. ಅದರಲ್ಲಿ 22,217 ದೇಣಿಗೆ ನೀಡಿರುವವರ ಮಾಹಿತಿ, 22,217 ದೇಣಿಗೆಯನ್ನು ಪಡೆದುಕೊಂಡ ರಾಜಕೀಯ ಪಕ್ಷಗಳ ಮಾಹಿತಿ. ಈ 2 ಮಾಹಿತಿಗಳನ್ನು ಕ್ರೋಢೀಕರಿಸಿ ಬಾಂಡ್ಗಳನ್ನು ನಗದೀಕರಿಸಿಕೊಂಡಂತಹ ರಾಜಕೀಯ ಪಕ್ಷಗಳ ಮಾಹಿತಿಯನ್ನು ಒಂದಕ್ಕೊಂದು ತಾಳೆ ಹಾಕಬೇಕಿದೆ. ಇದೊಂದು ಸುದೀರ್ಘವಾದಂತಹ ಪ್ರಕ್ರಿಯೆ. ಹೀಗಾಗಿ 3 ತಿಂಗಳ ಅವಧಿ ಬೇಕು. ಹಾಗಾದ್ರೆ 4ನೇ ಅಂಶ ಏನು? ಕಾರಣ ಏನು? ದಾನಿಗಳ ಹೆಸರನ್ನು ಅನಾಮಧೇಯವಾಗಿ ಇಡಲಾಗಿದೆ. ಅವುಗಳ ಹೆಸರನ್ನು ಬಹಿರಂಗಪಡಿಸಲು
ಬ್ಯಾಂಕ್ ಡಿಕೋಡಿಂಗ್ ಮಾಡಿಕೊಂಡು ನಂತರ ಆ ಬಾಂಡ್ಗಳನ್ನು ಪಡೆದ ಪಕ್ಷಗಳೊಂದಿಗೆ ಹೊಂದಾಣಿಕೆ ಮಾಡ್ಕೊಂಡು ನೋಡ್ಬೇಕಿದೆ. ಇದು ಒಂಥರ ಕ್ಲಿಷ್ಟಕರವಾದಂತಹ ಪ್ರಕ್ರಿಯೆ. ಈ ಪ್ರಕ್ರಿಯೆ ನಡೆಸುವುದಕ್ಕೆ ಮತ್ತಷ್ಟು ಸಮಯ ಬೇಕಿದೆ. ಜೊತೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ದೇಶಾದ್ಯಂತ ವಿವಿಧ ಬ್ರಾಂಚ್ಗಳಲ್ಲಿ 29 ಬ್ರಾಂಚ್ಗಳಲ್ಲಿ ಮಾತ್ರ ನಾವು ಚುನಾವಣಾ ಬಾಂಡ್ಗಳ ಖರೀದಿ ಮತ್ತು ಅದನ್ನು ನಗದೀಕರಿಸುವ ಪ್ರಕ್ರಿಯೆಗೆ ಒಳಪಡಿಸಿದ್ದೇವೆ. ಮೇನ್ ಬ್ರಾಂಚ್ ಮುಂಬೈನಲ್ಲಿ ಇದಕ್ಕೆ ಸಂಬಂಧಿಸಿದ ಎಲ್ಲ ದಾಖಲೆಗಳು ಕೆಲವು ಆನ್ಲೈನ್ ನಲ್ಲಿದೆ, ಇನ್ನು ಕೆಲವು ಮುಚ್ಚಿದ ಲಕೋಟೆಯಲ್ಲಿದೆ. ಇವುಗಳನ್ನೆಲ್ಲ ತೆಗೆದು ದೇಣಿಗೆ ಪಡೆದವರು ಮತ್ತು ದೇಣಿಗೆಯನ್ನು ಸ್ವೀಕರಿಸಿದ ರಾಜಕೀಯ ಪಕ್ಷಗಳು ಇವು ಎರಡನ್ನು ಸಮೀಕರಿಸಬೇಕಿದೆ. ಸಮೀಕರಿಸಿದ ನಂತರ ಪೂರ್ಣವಾದಂತಹ ಚಿತ್ರಣ ತೆರೆದುಕೊಳ್ಳುತ್ತೆ. ಈ ಒಂದು ಪ್ರಕ್ರಿಯೆ ಬಹಳಷ್ಟು ಸಮಯ ಹಿಡಿಯುತ್ತೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಜೂನ್ 30ರವರೆಗೆ ಅವಕಾಶ ನೀಡಬೇಕು, ಮತ್ತಷ್ಟು ನಮಗೆ ಕಾಲಾವಕಾಶ ನೀಡಬೇಕು ಎಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿದೆ. ಐಟಿ, ಇಡಿ, ಸಿಬಿಐ ಕೇಳುವ ಮಾಹಿತಿಗಳನ್ನು ಕೇವಲ 2-3 ಗಂಟೆಗಳಲ್ಲಿ ನೀಡುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 44,000 ದಾಖಲೆಗಳ ಒಂದು ಪರಿಶೀಲನೆಗೆ 3 ತಿಂಗಳ ಅವಧಿ ಬೇಕಾ? 22,217 ದಾಖಲೆಗಳನ್ನ ಪರಿಶೀಲಿಸಿ, ಅಂದ್ರೆ ಚುನಾವಣಾ ಬಾಂಡ್ಗಳನ್ನ ಖರೀದಿಸಿದವರು ಅದನ್ನು ಹಣವಾಗಿ ಪಡೆದುಕೊಂಡ ರಾಜಕೀಯ ಪಕ್ಷಗಳ ಮಾಹಿತಿಯನ್ನು ನೀಡುವುದಕ್ಕೆ ಇಷ್ಟು ಸುದೀರ್ಘ ಸಮಯದ ಅವಶ್ಯಕತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಇದೆಯಾ? ಈ ಮೂಲಕ ಚುನಾವಣಾ ಸಂದರ್ಭದಲ್ಲಿ ಬಹುದೊಡ್ಡ ಡ್ಯಾಮೇಜ್ ಆಗುತ್ತೆ ಈ ಮಾಹಿತಿ ಹೊರಬಿದ್ರೆ ಅನ್ನುವ ಭಯಕ್ಕೆ ಏನಾದ್ರೂ ಭಾರತೀಯ ಜನತಾ ಪಕ್ಷ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿದ್ರ? ಈ ಡ್ಯಾಮೇಜ್ ಕಂಟ್ರೋಲ್ ಮಾಡುವುದಕ್ಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೂಲಕ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುವ ಮೂಲಕ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವ ವ್ಯವಸ್ಥಿತ ಷಡ್ಯಂತ್ರವನ್ನು ಪ್ರಧಾನಮಂತ್ರಿಗಳು ರೂಪಿಸುತ್ತಿದ್ದಾರ. ಯಾಕೆ ಈ ಎಲ್ಲಾ ಮಾತುಗಳು ಬರ್ತಿದೆ ಅಂದ್ರೆ, ಈ ಚುನಾವಣಾ ಬಾಂಡ್ಗಳು 2017ರಲ್ಲಿ ಅಂದಿನ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರು ಪರಿಚಯಿಸಿದ ನಂತರ ಖರೀದಿಯಾದ ಬಾಂಡ್ಗಳಲ್ಲಿ 52% ಬಾಂಡ್ಗಳು ಭಾರತೀಯ ಜನತಾ ಪಕ್ಷಕ್ಕೆ ಸಲ್ಲಿಕೆಯಾಗುತ್ತೆ. ಮತ್ತು ಇನ್ನೊಂದು ವಿಚಾರನ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಿದೆ. ಖರೀದಿಸುವವರ ಮತ್ತು ಅದನ್ನು ನಗದೀಕರಿಸಿದಂತಹ ಪಕ್ಷಗಳ ಮಾಹಿತಿಯನ್ನು ಇಲ್ಲಿ ಗೌಪ್ಯವಾಗಿಡಲಾಗುತ್ತೆ. ಈ ಎರಡೂ ಮಾಹಿತಿ ಕೇಂದ್ರ ಸರ್ಕಾರದಲ್ಲಿದೆ. ಅಂದ್ರೆ ಯಾರು ಯಾರಿಗೆ ದೇಣಿಗೆ ನೀಡ್ತಾ ಇದ್ದಾರೆ, ಈ ಮೂಲಕ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಅತಿ ಹೆಚ್ಚು ದೇಣಿಗೆ ನೀಡುವವರ ಪರವಾಗಿ ಆಳುವ ವರ್ಗ ಅವರ ಹಿತವನ್ನು ಕಾಪಾಡುತ್ತೆ. ಇಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಏನೂ ಇರುವುದಿಲ್ಲ. ರಾಜಕೀಯ ಪಕ್ಷಗಳ, ಅದರಲ್ಲೂ ಕೂಡ ಆಡಳಿತ ಪಕ್ಷದ ಹಿತಾಸಕ್ತಿ ಎದ್ದು ಕಾಣುತ್ತೆ. ಹೀಗಾಗಿ ದೇಣಿಗೆ ನೀಡುವವರ ಮಾಹಿತಿ, ಅದನ್ನು ಸ್ವೀಕರಿಸುವ ರಾಜಕೀಯ ಪಕ್ಷಗಳ ಮಾಹಿತಿ ಅಗತ್ಯವಾಗಿ 2009ರ ಮಾಹಿತಿ ಹಕ್ಕು ಕಾಯ್ದೆಯ ಅಡಿಯಲ್ಲಿ ತರಲೇಬೇಕು ಎಂದು ಹೇಳಿ ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ರಿಫಾರ್ಮ್ ಎನ್ನುವ ಸರ್ಕಾರೇತರ ಸಂಸ್ಥೆ ಸುಪ್ರೀಂ ಕೋರ್ಟ್ ಕದ ತಟ್ಟಿತ್ತು. ಈ ಸಂಸ್ಥೆಯ ಪರ ಖ್ಯಾತ ವಕೀಲ ಪ್ರಶಾಂತ್ ಭೂಷಣ್ ವಾದ ಮಾಡಿದ್ರು. ಅವರು ಇನ್ನೂ ಒಂದು ಹೇಳ್ತಾರೆ, ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವನ್ನು ಬಚಾವ್ ಮಾಡಲು SBI ಈ ರೀತಿಯ ನಾಟಕವಾಡ್ತಿದೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ, ಸುಪ್ರೀಂ ಕೋರ್ಟ್ಗೆ ಒಂದು ರೀತಿ ತಪ್ಪು ದಾರಿಗೆ ಎಳೆಯುವ ಪ್ರಯತ್ನ. ಹಾಗಾದ್ರೆ ನಿಜಕ್ಕೂ ಕೂಡ ಚುನಾವಣಾ ಬಾಂಡ್ಗಳ ಮೂಲಕ ಕೇಂದ್ರ ಸರ್ಕಾರ ಎಲ್ಲೋ ಒಂದು ಕಡೆ ಕಳ್ಳಾಟ ಆಡ್ತಾ ಇದೆಯಾ? ಇಲ್ಲಿ ಪಾರದರ್ಶಕತೆ ಇದೆಯಾ? ಸುಪ್ರೀಂ ಕೋರ್ಟ್ ಅಲ್ಲೇ ಕೇಂದ್ರ ಸರ್ಕಾರ ವಾದ ಮಾಡುತ್ತೆ. ಈ ಒಂದು ಮಾಹಿತಿ ಜನರಿಗೆ ತಿಳಿಸುವ ಅವಶ್ಯಕತೆ ಇಲ್ಲ. ಜನರಿಗೆ ತಿಳಿಸದೆ ಹೋದ್ರೆ ಇದು ಯಾವ ರೀತಿಯ ಪಾರದರ್ಶಕ ಆಡಳಿತ ಆಗುತ್ತೆ? ಸರ್ಕಾರದ ಪ್ರತಿಯೊಂದು ನಡೆಯನ್ನು, ವಿವಿಧ ರಾಜಕೀಯ ಪಕ್ಷಗಳ ಪ್ರತಿಯೊಂದು ನಡೆಯನ್ನು ಸೂಕ್ಷ್ಮವಾಗಿ ಅವಲೋಕಿಸುವ ಅಧಿಕಾರ ಈ ದೇಶದ ಜನರಿಗಿದೆ. ಈ ಜನರ ಹಕ್ಕನ್ನು ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಚುನಾವಣಾ ಬಾಂಡ್ಗಳ ಮೂಲಕ ಕೇಂದ್ರ ಸರ್ಕಾರ ಕೊಳ್ಳಿ ಇಟ್ಟಿತ.